ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು. ಭಾರಿ ಬೆಸ್ಟ್ ಆಗ್ಯದ್ರಿ. ಆನಂದ ಹೋಗ್ಲಿಕ್ಕ ಬರ್ಲಿಕ್ಕ ಬೀಗರು ಬರಲಿ ನೆಂಟರು ಬರಲಿ ಭಾರಿ ಖುಷಿಯಾಗ್ಯದ ನೋಡ್ರಿ. ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆ, ಗ್ರಾಮೀಣ ಅಭಿವೃದ್ಧಿಗಾಗಿ ಅಭಿವೃದ್ಧಿಗೆ ಬದ್ಧ, ಸಾಧನೆಗೆ ಸದಾ ಸಿದ್ಧರಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ. ತಲೆ ಮೇಲೊಂದು ಟೋಪಿ, ಕತ್ತಿಗೊಂದು ಬೈನಾಕ್ಯುಲರ್, ಬೆನ್ ಮೇಲೊಂದು ಬ್ಯಾಗ್ ನೇತು ಹಾಕೊಂಡು ಮಕ್ಕಳು, ಯುವತಿಯರು, ಯುವಕರೊಂದಿಗೆ ಕಾಡು ಮೇಡುಗಳಲ್ಲಿ ದಣಿವಿಲ್ಲದೆ ಅಲೆದಾಡುವ ಇವರು ಬಿ.ವಿ. ಗುಂಡಪ್ಪ. ವೃತ್ತಿಯಲ್ಲಿ ವಿಜ್ಞಾನ ಶಿಕ್ಷಕರಾದರೂ ಪರಿಸರದ ಬಗ್ಗೆ ಅಪಾರ ಪ್ರೇಮ, ಅದಕ್ಕಿಂತಲೂ ಹೆಚ್ಚಾಗಿ ಕಾಳಜಿ, ಕಳಕಳಿ ಉಳ್ಳವರು. ವಾರಾಂತ್ಯ ರಜಾದಿನಗಳು ಬಂತು ಅಂದ್ರೆ ಅವರು ಎಲ್ಲರಂತೆ ಮನೆಯಲ್ಲಿರದೆ ಬೈಕ್ ಹತ್ತಿ ಕಾಡಿನತ್ತ ಪಯಣ ಬೆಳೆಸ್ತಾರೆ. ಹೀಗೆ ಹೊರಟ ಗುಂಡಪ್ಪನವರೊಂದಿಗೆ ಸಮಾನ ಮನಸ್ಕ, ಪರಿಸರದ ಬಗ್ಗೆ ಕಾಳಜಿಯುಳ್ಳ ಸ್ನೇಹಿತರು, ಮಕ್ಕಳು ಜೊತೆಯಾಗಿ ಕಾಡುಗಳಲ್ಲಿ ಸುತ್ತಾಡ್ತಾರೆ. ಕಣ್ಣಿಗೆ ಕಾಣುವ ಪಕ್ಷಿಗಳನ್ನ ದೂರದರ್ಶಕದ ಮೂಲಕ ವೀಕ್ಷಿಸಿ ಅವುಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ತಾವು ಕಲಿಸುವ ಶಾಲೆಯಲ್ಲೂ ತಮ್ಮ ಪರಿಸರ ಪ್ರಜ್ಞೆ ಮೆರೆಯುವ ಗುಂಡಪ್ಪ ಶಾಲಾ ಮಕ್ಕಳ ಗುಂಪು ಕಟ್ಕೊಂಡು ಕೆರೆಯಡಿಗೆ ಪಯಣ ಬೆಳೆಸ್ತಾರೆ. ಗುಂಡಪ್ಪ ಮೇಷ್ಟ್ರು ಕರೆದ್ರು ಅಂದ್ರೆ ಮಕ್ಕಳು ಎಲ್ಲಿಲ್ಲದ ಉತ್ಸಾಹದಿಂದ ಕೆರೆಯೆಡೆಗೆ ಧಾವಿಸ್ತಾರೆ. ಕೆರೆಗೆ ಆಹಾರ ಹುಡುಕಿ ಬರುವ ನೂರಾರು ಬಗೆಯ ಪಕ್ಷಿಗಳು, ವಲಸೆ ಬರುವ ಹಕ್ಕಿಗಳ ಬಗ್ಗೆ ತಿಳಿ ಹೇಳುತ್ತಾ ಪರಿಸರದ ಬಗ್ಗೆ ಅರಿವು ಮೂಡಿಸ್ತಾರೆ. ಅಲ್ಲದೆ ಭವಿಷ್ಯದ ಪ್ರಜೆಗಳಿಗೆ ಪರಿಸರ ಸಂರಕ್ಷಣೆಯ ಅಗತ್ಯ ಮತ್ತು ಅನಿವಾರ್ಯತೆಯ ಬಗ್ಗೆ ಪಾಠ ಹೇಳ್ತಾರೆ. ನೀರಿನಲ್ಲಿ ಬೆಳೆಯುವ ವಿವಿಧ ಜಾತಿಯ ಸಸ್ಯಗಳು, ಪ್ರಾಣಿಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸ್ತಾರೆ. ತುಮಕೂರು ಜಿಲ್ಲೆ ಸಿಎಸ್ಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಚಾರ್ಯರಾಗಿರೋ ಬಿ.ವಿ. ಗುಂಡಪ್ಪನವರು ಮಕ್ಕಳಿಗೆ ವಿಜ್ಞಾನ ಬೋಧನೆ ಮಾಡ್ತಾರೆ. ಶಾಲೆ ವಿದ್ಯಾರ್ಥಿಗಳ ಪ್ರತಿ ಚಟುವಟಿಕೆಗಳಲ್ಲೂ ಅತೀವ ಮುತುವರ್ಜಿ ವಹಿಸ್ತಾರೆ. ಶಿರಾ ತಾಲೂಕಿನ ದೊಡ್ಡ ಬಾಣಗೆರೆಯ ವೀರಣ್ಣ ಗುಜ್ಜಾರಮ್ಮ ದಂಪತಿಯ ಮಗನಾಗಿ 1961 ಜೂನ್ 1 ಜನಿಸಿದ ಗುಂಡಪ್ಪನವರು ಹುಟ್ಟೂರಿನಲ್ಲೇ ಪ್ರಾಥಮಿಕ ಶಿಕ್ಷಣ ಪಡೆದು ಬರಗೂರಿನಲ್ಲಿ ಪ್ರೌಢ ಶಿಕ್ಷಣ ಪಡ್ಕೊಂಡ್ರು. ತುಮಕೂರಿನಲ್ಲಿ ವಿಜ್ಞಾನದಲ್ಲಿ ಪದವಿ ಪಡೆದು ಚಿತ್ರದುರ್ಗದಲ್ಲಿ ಬಿಎಡ್ ಪೂರೈಸಿದ್ರು. ಬಿಎಡ್ ಪದವಿ ನಂತರ ಕಾರ್ಕಳ ತಾಲೂಕು ಸಾಣೂರಿನಲ್ಲಿ ವಿಜ್ಞಾನ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿದ್ರು. ಪದವಿ ಹಂತದಿಂದಲೂ ಸಸ್ಯಶಾಸ್ತ್ರ ಹಾಗೂ ಪ್ರಾಣಿಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದ್ದ ಗುಂಡಪ್ಪನವರಿಗೆ ಮೊದಲಿನಿಂದಲೂ ಪರಿಸರದ ಬಗ್ಗೆ ಬೆರಗು ಹುಟ್ಟಿಸುವ ಆಸಕ್ತಿ. ಶಿಕ್ಷಕ ವೃತ್ತಿಯ ಹೊರತಾಗಿ ಮತ್ತೇನಾದರೂ ಮಾಡಲು ತುಡಿಯುತ್ತಿದ್ದ ಗುಂಡಪ್ಪನವರು ಪರಿಸರದ ಅಧ್ಯಯನದಲ್ಲಿ ತೊಡಗಿಸಿಕೊಂಡ್ರು. ಆತ ಪ್ರೌಢಶಾಲಾ ಅಧ್ಯಾಪಕನಾಗಿ ದಕ್ಷಿಣ ಕನ್ನಡದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಅಂಚೆ ಪತ್ರವನ್ನು ಬರೆದು, ಸರ್ ನಾನು ಶಾಲಾ ಶಿಕ್ಷಣದ ಜೊತೆಗೆ ಏನು ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥ ಒಂದು ಅಂಚೆ ಪತ್ರವನ್ನು ಬರೆದ. ನನಗೆ ತುಂಬ ಸಂತೋಷ ಆಯಿತು. ಒಬ್ಬ ಶಿಕ್ಷಕ ಆಗಿ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಬೆಳೆಸಬೇಕು ಅಂತಕ್ಕಂಥ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಯನ್ನು ನೋಡಿ ನಾನು ಪತ್ರ ಬರೆದೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಜೊತೆಗೆ ನೀನು ಒಳಗೊಳ್ಳು ಮತ್ತು ಪರಿಸರ ಸಂರಕ್ಷಣೆಗೆ ನಿನ್ನದೇ ಆದ ಕೊಡುಗೆಯನ್ನು ನೀಡು ಅಂತಕ್ಕಂಥ ಪತ್ರವನ್ನು ಬರೆದಾಕಿದೆ. ಪರಿಸರ ಅಧ್ಯಯನದ ಜೊತೆಯಲ್ಲಿ ಸಾಣೂರಿನ ಶ್ರೀ ಭುವನೇಂದ್ರ ಕಾಲೇಜಿನ ಡಾಕ್ಟರ್ ಪ್ರಭಾಕರ್ ಆಚಾರ್ಯ ಅವರ ಮಾರ್ಗದರ್ಶನದಲ್ಲಿ ಚಿಟ್ಟೆ, ಪಕ್ಷಿ ವೀಕ್ಷಣೆ ಕಲ್ತ್ಕೊಂಡ್ರು. ಪರಿಸರ ಶಿಬಿರಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸಿದ್ದಲ್ಲದೆ
ಎನ್ಎ ಮಧ್ಯಸ್ಥರಂಥ ಪ್ರಕೃತಿ ಪ್ರಿಯರ ಒಡನಾಟದಲ್ಲಿ ಪಶ್ಚಿಮ ಘಟ್ಟದ ಅಧ್ಯಯನ ಆರಂಭಿಸಿದ್ರು. ನಿಸರ್ಗ ಶಿಬಿರಗಳಲ್ಲಿ ಭಾಗವಹಿಸಿ ಅಲ್ಲಿ ಈ ಪರಿಸರವನ್ನು ಕ್ರಮಬದ್ಧವಾಗಿ ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಕಲೆಯನ್ನು ನಾನು ಕಲ್ತ್ಕೊಂಡೆ. ಅಂದರೆ ಪಕ್ಷಿಗಳನ್ನು ನೋಡ್ತಕ್ಕಂಥದ್ದು, ಚಿಟ್ಟೆಗಳನ್ನು ಗುರುತಿಸ್ತಕ್ಕಂಥದ್ದು, ಅದರ ಜೊತೆಗೆ ಸಸ್ಯಗಳನ್ನು ನೋಡಿ ಅವುಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು, ಈ ರೀತಿ ನಿಸರ್ಗದಲ್ಲಿರ್ತಕ್ಕಂಥ ನಿಗೂಢತೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಡಾಕ್ಟರ್ ಪ್ರಭಾಕರ್ ಆಚಾರ್ಯ ಅವರು ನನಗೆ ಒಂದು ಒಳ್ಳೆಯ ಅಡಿಪಾಯವನ್ನು ಹಾಕಿಕೊಟ್ರು. ಬ್ಯಾಂಕ್ನಲ್ಲಿ ಸಾಲ ಮಾಡಿ ಕ್ಯಾಮೆರಾ, ದೂರದರ್ಶಕ ಖರೀದಿಸಿದ ಗುಂಡಪ್ಪನವರು ಬಿಡುವಿನ ವೇಳೆಯಲ್ಲಿ ಕಾಡಿಗೆ ತೆರಳಿ ಸಲೀಂ ಅಲಿ ಅವರ ದಿ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್ ಪುಸ್ತಕ ಹಿಡಿದು ಪಕ್ಷಿಗಳ ಅಧ್ಯಯನಕ್ಕೆ ಗಂಟೆಗಟ್ಟಲೆ ಒಬ್ಬಂಟಿಯಾಗಿ ಕೂಡ್ತಿದ್ರು. ಸಾಣೂರಿನಿಂದ ತುಮಕೂರು ಜಿಲ್ಲೆಗೆ ವರ್ಗವಾಗಿ ಬಂದ ಗುಂಡಪ್ಪನವರ ಪರಿಸರಾಸಕ್ತಿ ತೀವ್ರಗೊಳ್ಳಲು ವೇದಿಕೆಯಾದದ್ದು ನಾಗವಲ್ಲಿ ಸರ್ಕಾರಿ ಪ್ರೌಢಶಾಲೆ. ಇಲ್ಲಿ ಸತತ 20 ವರ್ಷಗಳ ಕಾಲ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ಗುಂಡಪ್ಪನವರು ಬೋಧನೆಯೊಂದಿಗೆ ಪರಿಸರ, ಪಕ್ಷಿ, ಪ್ರಾಣಿಗಳ ಅಧ್ಯಯನದಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು. ಪರಿಸರ ಸ್ನೇಹಿ ಕಾರ್ಯಕ್ರಮಗಳಿಂದ ಭಾರತೀಯ ವಿಜ್ಞಾನ ಕೇಂದ್ರದ ಪರಿಸರ ವಿಭಾಗ 2000ನೇ ಇಸವಿಯಲ್ಲಿ ಆರಂಭಿಸಿದ ಕರ್ನಾಟಕ ಜೀವ ವೈವಿಧ್ಯ ಕಾರ್ಯಪದ್ಧತಿ ಮತ್ತು ಕಾರ್ಯಯೋಜನೆ ಕಾರ್ಯಕ್ರಮಕ್ಕೆ ನಾಗವಲ್ಲಿ ಶಾಲೆಯು ಆಯ್ಕೆಯಾಗಿದ್ದು ವಿಶೇಷ. ಇದಕ್ಕೆ ಗುಂಡಪ್ಪನವರ ಆಸ್ಥೆ ಮತ್ತು ಮುತುವರ್ಜಿಯೇ ಕಾರಣ. ಈ ಯೋಜನೆ ಅಂಗವಾಗಿ ನಡೆದ ಅಧ್ಯಯನದಲ್ಲಿ ಔಷಧೀಯ ಸಸ್ಯಗಳು, ಸಿಹಿ ನೀರಿನ ಮೀನು ಮತ್ತು ಶಾಲಾ ವೈವಿಧ್ಯ ದಾಖಲಾತಿ ವಿಷಯದಲ್ಲಿ ನಾಗವಲ್ಲಿ ಶಾಲೆಗೆ ಬಹುಮಾನ ಬಂದಿತು. ಆ ಹಣವನ್ನ ಕಾಡು ಪಾಪಗಳ ಅಧ್ಯಯನಕ್ಕೆ ಬಳಸಿದ್ರು. ಅವರ ಈ ಪ್ರಯತ್ನದಿಂದ ಜಗತ್ತಿನ ಮೊದಲ ಕಾಡು ಪಾಪ ಗಣತಿ ಕಾರ್ಯಕ್ಕೆ ನಾಗವಲ್ಲಿ ಗ್ರಾಮದಲ್ಲಿ ಚಾಲನೆ ಸಿಕ್ತು. ವಿದ್ಯಾರ್ಥಿಗಳು ಗ್ರಾಮಸ್ಥರ ನೆರವಿನೊಂದಿಗೆ ನಡೆದ ಅಧ್ಯಯನ ಮತ್ತು ಗಣತಿ ಕಾರ್ಯದ ಫಲವಾಗಿ ಕಾಡು ಪಾಪಗಳ ತಾಣ ನಾಗವಲ್ಲಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಯಿತು. ಕಾಡು ಪಾಪ ಅಂತೇಳಿ ಒಂದು ವಿಶೇಷ, ನಮ್ಮ ಇಂಡಿಯಾದಲ್ಲೇ ಕಾಡು ಪಾಪ ಅಪರೂಪದ ಒಂದು ಪ್ರಾಣಿ ಈ ಭಾಗದಲ್ಲಿ ಹೆಚ್ಚಿದಾಗಿ ಕಂಡು ಬರ್ತಾ ಇದೆ. ಅವುಗಳನ್ನು ಎಷ್ಟು ಇದೆ ಇಲ್ಲಿ ಕಾಡು ಪಾಪ ಈ ಒಂದು ಸುತ್ತಮುತ್ತಲಿನಲ್ಲಿ ಅಂತೇಳಿ ಒಂದು ಸರ್ವೆ ಮಾಡಿ ಅದರ ಬಗ್ಗೆ ಅದರ ರಾತ್ರಿ ವೇಳೆ ಏನು ಆಹಾರ ತೆಗೆದುಕೊಂಡಿದೆ ಅದಕ್ಕೆ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಮಕ್ಕಳಿಗೆಲ್ಲ ಕಾಡು ಪಾಪದ ಬಗ್ಗೆ ವಿಚಾರಗಳನ್ನು ತಿಳಿಸಿ ಅರಿವನ್ನು ಮೂಡಿಸಿ ಇಡೀ ಇಂಡಿಯಾದಲ್ಲೇ ಇಲ್ಲಿಗೆಲ್ಲ ಕಾಡು ಪಾಪವನ್ನು ನೋಡೋದಕ್ಕೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಬಂದು ಸಹ ಅದರ ಬಗ್ಗೆ ತಿಳ್ಕೊತಾ ಇದ್ರು. ರಾತ್ರಿ ವೇಳೆ ಅವರನ್ನು ಕಾಡು ಪಾಪ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಸಸ್ಯಗಳು, ಪ್ರಾಣಿ ಪಕ್ಷಿಗಳು, ಚಿಟ್ಟೆಗಳು, ಹಾವುಗಳ ಬಗ್ಗೆ ಅಪಾರ ಕಾಳಜಿ ವಹಿಸುವ ಗುಂಡಪ್ಪನವರು ತುಮಕೂರು ಜಿಲ್ಲೆಯ ಜೀವವೈವಿಧ್ಯ ದಾಖಲಾತಿಯಲ್ಲಿ ಅತ್ಯಂತ ಮಹತ್ವದ ಸಾಧನೆ ಮಾಡಿದ್ದಾರೆ. ವಿಶ್ವವಿದ್ಯಾನಿಲಯಗಳು ಅರಣ್ಯ ಇಲಾಖೆ ಮಾಡಬೇಕಿದ್ದ ಕಾರ್ಯವನ್ನ ಏಕಾಂಗಿಯಾಗಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅಪರೂಪವಾದ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಸಸ್ಯಗಳನ್ನು ಗುರುತಿಸಿ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು, ದ್ವಿಚರಿಗಳನ್ನು ಗುರುತಿಸಿದ್ದು ಮತ್ತು ವಿಶೇಷವಾಗಿ ಕೀಟಗಳನ್ನು ಹಿಡಿತಿರ್ತಕ್ಕಂಥ ಸಸ್ಯಗಳನ್ನು ಗುರುತಿಸಿದ್ದು ಅವರ ಕೊಡುಗೆಗಳಲ್ಲಿ ಅತ್ಯಂತ ಪ್ರಮುಖವಾದ್ದು. ಅದಷ್ಟೇ ಅಲ್ಲ, ನಮ್ಮ ತುಮಕೂರು ನಗರದ ಅಮಾನಕೆರೆಯ ಸಂರಕ್ಷಣೆಯಲ್ಲಿ ಅವರ ಕೊಡುಗೆ ಅಪಾರವಾದ್ದು. ವಿಶೇಷವಾಗಿ ಅಲ್ಲಿರ್ತಕ್ಕಂಥ ವಿಶಿಷ್ಟವಾದ ಸಸ್ಯಗಳನ್ನು, ಪ್ರಾಣಿಗಳನ್ನು, ಭೇಟಿ ನೀಡ್ತಕ್ಕಂಥ ಪಕ್ಷಿಗಳನ್ನು ಅಧ್ಯಯನ ಮಾಡಿ ಮತ್ತು ಅಪರೂಪವಾಗಿ ಕಂಡುಬಂದಂಥ ಮೊಸಳೆಯ ಸಂರಕ್ಷಣೆಗೂ ಅತ್ಯಂತ ಮಹತ್ವವನ್ನು ನೀಡಿದ ವ್ಯಕ್ತಿ ಮಾನ್ಯ ಗುಂಡಪ್ಪ.
ತುಮಕೂರು ಜಿಲ್ಲೆಯ 800 ಸಸ್ಯ ಪ್ರಭೇದ, 118 ಬಗೆಯ ಚಿಟ್ಟೆಗಳು, 27 ಜಾತಿಯ ಹಾವುಗಳು, 17 ಮಾದರಿ ಕಪ್ಪೆಗಳು, 377 ರೀತಿಯ ಪಕ್ಷಿಗಳು ಮತ್ತು 20 ಜಾತಿಯ ಸಿಹಿ ನೀರಿನ ಮೀನುಗಳನ್ನು ಗುರುತಿಸಿ ಛಾಯಾಚಿತ್ರಗಳ ಸಮೇತ ದಾಖಲಿಸಿದ್ದಾರೆ. ಇವುಗಳೊಂದಿಗೆ ಕೆರೆಗಳು, ಹೂವುಗಳು, ಕಾಡುಗಳು, ಪಕ್ಷಿ ಪ್ರಾಣಿಗಳ ಹಿಕ್ಕೆ, ಮಲದ ಮಾದರಿಗಳನ್ನು ಗುರುತಿಸಿ ಚಿತ್ರಗಳಲ್ಲಿ ಸೆರೆ ಹಿಡಿದು ದಾಖಲಿಸಿದ್ದಾರೆ. ಪರಿಸರ ಪ್ರಾಣಿ ತಜ್ಞರೆನಿಸಿರುವ ಗುಂಡಪ್ಪನವರು ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರಜ್ಞೆ ಬೆಳೆಸೋದ್ರೊಂದಿಗೆ ಯುವಕರ ಉನ್ನತ ಶಿಕ್ಷಣಕ್ಕೂ ಅಗತ್ಯ ಸಲಹೆ ಸಹಕಾರ ನೀಡಿದ್ದಾರೆ. ಮಧುಗಿರಿ ಸಮೀಪದ ಮೈದನಹಳ್ಳಿ ಕೃಷ್ಣ ಮೃಗಗಳ ಬಗ್ಗೆ ಅಧ್ಯಯನಕ್ಕೂ ಸಾಥ್ ನೀಡಿದ್ದಾರೆ. ನಾನು ಮಧುಗಿರಿಯಲ್ಲಿರ್ತಕ್ಕಂಥ ಕೃಷ್ಣ ಮೃಗಗಳ ಬಗ್ಗೆ ಸಂಶೋಧನೆ ಮಾಡಿ PhD ಪ್ರಬಂಧ ಮಾಡಬೇಕಾದ್ರೆ ಗುಂಡಪ್ಪನವರ ಒತ್ತಾಸೆ ಮತ್ತು ಅವರಲ್ಲಿರ್ತಕ್ಕಂಥ ಪ್ರೋತ್ಸಾಹ ಎರಡು ತುಂಬ ಮುಖ್ಯ ಕಾರಣಗಳು. ಯಾಕೆಂದರೆ ನಮಗೆ ಸಿಗ್ತಕ್ಕಂಥ ಅಷ್ಟೊಂದು ಜೀವವೈದ್ಯತೆ ದಾಖಲಾತಿ ಮಾಡಬೇಕಾದ್ರೆ ಅದು ಒಬ್ಬರಿಂದ ಮಾಡಲಿಕ್ಕಾಗದ ಕೆಲಸ ಅಲ್ಲ. ಇಡೀ ತಂಡವಾಗಿ ನಾವು ಕೆಲಸ ಮಾಡಿದ್ವಿ, ತಂಡವಾಗಿ ಆ ಕೃಷ್ಣಮೃಗಗಳನ್ನ ಗಣತಿ ಮಾಡಿದ್ವಿ. ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದು 50 ಪ್ರಭೇದದ ಹುಲ್ಲುಗಳ ಗಿಡಗಳನ್ನ ತಂದು ಹರ್ಬೇರಿಯಂ ಮಾಡಿ ಅವುಗಳ ಹೆಸರುಗಳನ್ನ ಹುಡುಕಿ ಅದನ್ನು ಕೂಡ ದಾಖಲೆ ಮಾಡಬೇಕು ಅಂತಂದರೆ ಅದರ ಹಿಂದೆ ಒಬ್ಬ ಸಂಶೋಧಕನ ಮನಸ್ಸು ಮತ್ತು ಆ ಕಲಿಯುವಂಥ ವಿದ್ಯಾರ್ಥಿಯ ಮನಸ್ಸು ಎರಡೂ ಮುಖ್ಯ ಆಗುತ್ತೆ. ಗುಂಡಪ್ಪನಲ್ಲಿ ನಾನು ನೋಡ್ತಕ್ಕಂಥದ್ದು ಎರಡು. ಒಂದು, ಅವರು ವೃತ್ತಿಲಿ ಶಿಕ್ಷಕರಾಗಿದ್ರೂ ಕಲಿಕೆಯಲ್ಲಿ ಸದಾ ವಿದ್ಯಾರ್ಥಿ ಆಗಿದ್ದಾರೆ. ಆನಂತರ ಈ ರೀತಿ ಸಂಶೋಧನೆ ಮಾಡೋರಿಗೆ ಮಾರ್ಗದರ್ಶನ ಕೂಡ ಕೆಲಸ ಮಾಡ್ತಾರೆ. ಪಕ್ಷಿಗಳ ವೀಕ್ಷಣೆ, ಜೀವವೈವಿಧ್ಯ ದಾಖಲಾತಿ ಕಾರ್ಯ ಅಂದರೆ ಗುಂಡಪ್ಪನವರಿಗೆ ಅತೀವ ಆಸಕ್ತಿ. ವಿವಿಧ ಪಕ್ಷಿ ಹಕ್ಕಿಗಳನ್ನು ಹುಡುಕೊಂಡು ಕಾಡು ಪ್ರವೇಶಿಸಿದ್ರೆ ದಿನ ಕಳೆದ್ರೂ ದಣಿಯದ ಅವರ ಉತ್ಸಾಹ ಯುವಕರಿಗೆ ಮಾದರಿಯಾಗಿದೆ. ನಾವು ಈ ಚಿಟ್ಟೆಗಳ ಬಗ್ಗೆ ಮತ್ತು ಇರುವೆಗಳಾಗಲಿ ಈ ಥರ ಯಾವುದೇ ಕೀಟಗಳ ಬಗ್ಗೆ ತುಂಬ ಜಾಸ್ತಿನೇ ಡಿಸ್ಕಸ್ ಮಾಡ್ತೀವಿ. ಮತ್ತು ಅವ್ರ ಇಂಟ್ರೆಸ್ಟು ನೆವರ್ ಎಂಡಿಂಗ್. ಮೇಷ್ಟ್ರು ಅಂತಂದರೆ ಅದ್ರದ್ದು ಇನ್ನೊಂದು ಅರ್ಥ, ನನ್ನ ಮನಸ್ಸಿಗೆ ಇನ್ನೊಂದು ಅರ್ಥ ಬರೋದು ಅಂತಂದರೆ ಕೀನ್ನೆಸ್ ಮತ್ತು ಎನರ್ಜಿ. ಅವ್ರ ವಯಸ್ಸಿಗೆ ತಕ್ಕನಂಗೆ ಬೇರೆ ಯಾರನ್ನೇ ಹೋಲಿಸಿದ್ರೆ ಆಲ್ಮೋಸ್ಟ್ ಅಂದರೆ 55 ವರ್ಷ ಆಗಿರೋರು ಯಾವಾಗಲೂ ಅಷ್ಟೇ ಆದಷ್ಟು ರೆಸ್ಟ್ ಮಾಡೋದಕ್ಕೆ ನೋಡ್ತಾರೆ. ಇವ್ರದ್ದು ನೆವರ್ ಎಂಡಿಂಗ್ ಎಂಥೂಸಿಯಾಸಮ್, ನೆವರ್ ಎಂಡಿಂಗ್ ಕೀನ್ನೆಸ್. ಪರಿಸರ ಸಂರಕ್ಷಣೆಯಂತ ಕಾರ್ಯ ಒಬ್ಬಿಬ್ಬರಿಂದ ಆಗೋ ಕಾರ್ಯ ಅಲ್ಲ. ಅದರಲ್ಲಿ ಇಡೀ ಸಮಾಜ, ಅದರಲ್ಲೂ ಯುವ ಸಮುದಾಯ ತೊಡಗಿಸಿಕೊಳ್ಳಬೇಕು ಅಂತ ಪ್ರತಿಪಾದಿಸುವ ಗುಂಡಪ್ಪನವರು ಇತ್ತೀಚಿನ ವರ್ಷಗಳಲ್ಲಿ ಎಲ್ಲವನ್ನೂ ಲಾಭದ ದೃಷ್ಟಿಯಿಂದ ನೋಡುವ ಪ್ರವೃತ್ತಿಗೆ ವಿಷಾದಿಸುತ್ತಾರೆ. ವನ್ಯಜೀವಿಗಳಿರ್ತಕ್ಕಂಥ ಜಾಗಗಳು ಇಂದು ಟೂರಿಸಂ ಜಾಗಗಳಾಗಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸಮಸ್ಯೆಗಳೇನು, ತೊಂದರೆಗಳೇನು, ಒತ್ತಡಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪವೂ ಸಹ ಕಿಂಚಿತ್ತೂ ಸಹ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಾ ಇರೋದ್ರಿಂದ ಹೆಚ್ಚಿನ ಸಮಸ್ಯೆಗಳು ಉದ್ಭವವಾಗ್ತವೆ. ಮಕ್ಕಳಲ್ಲಿ ಪರಿಸರ, ಜೀವ ವೈವಿಧ್ಯದ ಬಗ್ಗೆ ಅರಿವು ಮೂಡಿಸಿ ಅವುಗಳ ರಕ್ಷಣೆಗೆ ಜಾಗೃತಿ ಮೂಡಿಸುತ್ತಿರುವ ಗುಂಡಪ್ಪನವರು ಸರ್ಕಾರದ ಸವಲತ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಂಡಲ್ಲಿ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯ ಅನ್ನೋದನ್ನ ಸದ್ದಿಲ್ಲದೆ ಮಾಡಿ ತೋರಿಸಿ ಇತರರಿಗೆ ಮಾದರಿ ಎನಿಸಿದ್ದಾರೆ. ಮತ್ತೆ ಆಹಾರ ಸೇವನೆ ಮಾಡ್ತಾ ಇದ್ದಾವೆ. ನೀವು ಕರೆಕ್ಟಾಗಿ ನೋಡಿ, ಅವೆಲ್ಲನೂ ಯುರೋಪ್ನಿಂದ ಬಂದಿರತಕ್ಕಂಥ ಪಿಂಟೈಲ್ ಅಂತ, ಸೂಜಿ ಬಾಲದ ಬಾತುಕೋಳಿಗಳು ಅಂತ. ಅದ್ರ ಜೊತೆಗೆ ಕಾಮನ್ ಟೀಲ್ ಮತ್ತೆ ಕಾಟನ್ ಟೀಲ್ ಸಹ ಇದ್ದಾವೆ.